ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ತಥಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಸೃಷ್ಟಿಕರ್ತರಾದ ಬ್ರಹ್ಮದೇವರು ಪ್ರಾಣಿ, ಪಕ್ಷಿ, ಮೃಗ, ಮರ, ಗಿಡಗಳು ಇವುಗಳನ್ನೆಲ್ಲ ಸೃಷ್ಟಿ ಮಾಡಿದರೂ ಕೂಡ ಬ್ರಹ್ಮದೇವರಿಗೆ ತೃಪ್ತಿ ಆಗಲಿಲ್ಲ ಅಂತೆ. ಮುಂದೆ ಮನುಷ್ಯನನ್ನು ಸೃಷ್ಟಿ ಮಾಡಿದ್ರಂತೆ. ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮದೇವರಿಗೆ ತೃಪ್ತಿ ಆಯ್ತಂತೆ. ಏನೋ ಮನುಷ್ಯನಲ್ಲಿ ಯಾರಲ್ಲೂ ಇರದಿರತಕ್ಕಂಥ ಏನು ವಿಶೇಷ ಗುಣ ಉಂಟು ಅಂತೇಳಿ ಹೇಳಿದರೆ, ಭೋಗ ಮತ್ತು ವಿಲಾಸಗಳಲ್ಲಿ ಮನುಷ್ಯರಿಗೂ ಪ್ರಾಣಿಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಆದರೆ ಮನುಷ್ಯನಲ್ಲಿ ವಿಶೇಷ ಏನು ಹೇಳಿದರೆ ಭಗವತ್ ಪ್ರಜ್ಞೆ ಒಂದು ವಿಶೇಷವಾಗಿ ಅದು ಇದ್ದರೆ ಅವನು ಮನುಷ್ಯ. ಅಂದರೆ ತನ್ನೆಲ್ಲಕ್ಕೂ ಕಾರಣವಾಗಿರತಕ್ಕ ಕಾರಣನಾಗಿರತಕ್ಕವನು ಭಗವಂತ ಅನ್ನುವ ಎಚ್ಚರ ಇರುವುದು ಮನುಷ್ಯನಿಗೆ ಮಾತ್ರ ಅಲ್ಲಿ. ಇದು ಮನುಷ್ಯನಲ್ಲಿ ಮಾತ್ರ, ಪ್ರಾಣಿಗಳಿಗೆಲ್ಲ ವೃಕ್ಷಗಳಿಗೆಲ್ಲ ಇಲ್ಲ. ಅದರಿಂದ ಆ ಭಗವತ್ ಪ್ರಜ್ಞೆ ಉಳ್ಳವನು ಅಂತ ಮನುಷ್ಯನಿಗೆ ಅಷ್ಟು ಪ್ರಾಶಸ್ತ್ಯ. ಭೋಗ ವಿಲಾಸಗಳಲ್ಲಿ ತೊಡಗಿದ್ದಾನೆ, ಅವನು ಉಚ್ಚ ಮಟ್ಟದಲ್ಲಿದ್ದಾನೆ ಅಂತ ಹೇಳಿದರೆ ಅದರಿಂದ ಮಾನವೀಯತೆ ಅವನದ್ದು ವ್ಯಕ್ತ ಆಗುವುದಿಲ್ಲ. ಮನುಷ್ಯತ್ವ ಅವನಲ್ಲಿ ವ್ಯಕ್ತ ಆಗಬೇಕಾದ್ರೆ ಅವನು ಭಗವತ್ ಪ್ರಜ್ಞೆ ಬೇಕು. ತಾನು ಯಾರು, ತನಗೆ ಎಲ್ಲವನ್ನು ಒದಗಿಸಿದವನು ಯಾರು, ಆ ಭಗವಂತನ ಬಗ್ಗೆ ಅವನಿಗೆ ಎಚ್ಚರ ಇರುವುದು ಉಂಟು ಅಂತೇಳಿ ಹೇಳಿ ಬ್ರಹ್ಮದೇವರಿಗೆ ಆ ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೇಲೆ ಸಂತೋಷವಾಯಿತು ಅಂತೇಳಿ ಹೇಳ್ತಾರೆ. ಅದನ್ನು ಮಾನವನಿಗೆ ಮಹತ್ವ ಬಂದದ್ದು ಭೋಗ ವಿಲಾಸದಿಂದ ಅಲ್ಲ, ಮತ್ತು ಭಗವಂತನ ಎಚ್ಚರಿಕೆಯಿಂದ, ಎಚ್ಚರಿಕೆ ಉಳ್ಳವನು ಅನ್ನೋದರಿಂದ ಅವನಿಗೆ ಮಹತ್ವ ಬಂದದ್ದು. ಎಷ್ಟೆಷ್ಟು ಭಗವಂತನ ಪ್ರಜ್ಞೆ ಅವನಿಗೆ ಹೆಚ್ಚಿರುತ್ತದೋ ಅಷ್ಟಷ್ಟು ಅವನು ಉತ್ತಮ ವ್ಯಕ್ತಿ, ಮನುಷ್ಯನಾಗ್ತಾನೆ, ಉತ್ತಮನವನಾಗ್ತಾನೆ. ಅವನ ಉತ್ತಮತ್ವಕ್ಕೆ ಮಾನದಂಡ ಭಗವತ್ ಪ್ರಜ್ಞೆ, ಅದು ಅವನಿಗೆ ಬಹಳ ಮುಖ್ಯವಾದದ್ದು. ಪ್ರಾತಸ್ಮರಣೀಯರಾದ ಶ್ರೀ ವಿದ್ಯಾಮಾನ್ಯ ತೀರ್ಥರು ಅವರು ಭಗವಂತನ ಪ್ರಜ್ಞೆಯ ಬಗ್ಗೆ ವಿಶೇಷ ಒಂದು ಕಾಳಜಿ ವಹಿಸಿದವರು. ಒಂದು ಕ್ಷಣವನ್ನು ಕೂಡ ವ್ಯರ್ಥವಾಗಿ ಕಾಲಹರಣ ಮಾಡ್ತಿರಲಿಲ್ಲ. ಅಷ್ಟು ತನ್ನನ್ನು ಭಗವಂತನ ಪ್ರಿಯವಾದ ಕೆಲಸದಲ್ಲಿ ಎಷ್ಟು ಹೊತ್ತು ಕೂಡ ವಿನಿಯೋಗಿಸಿಕೊಂಡಿದ್ದರು. ಸಾಧ್ಯವಾಗಲಿಲ್ಲ ಅಂತ ಹೇಳಿದರೆ ಏನು, ಮುಖ್ಯವಾದ ಕೆಲಸಕ್ಕೆ ತಟ್ಟನೆ ಹೋದರೂ ಮುಗಿಸಿ ಬಂದರೂ ಪುನಃ ಭಗವಂತನ ವಿಷಯದಲ್ಲಿ ಪಾಠ ಪ್ರವಚನ ಇತ್ಯಾದಿಗಳಲ್ಲೇ ತತ್ಪರರಾಗುತ್ತಿದ್ದವರು. ಯಾಕಂದರೆ ಕಾಲಹರಣ ಆದರೆ ಇದು ಬಹಳ ಒಂದು ಸೂರ್ಯ ಎಲ್ಲರ ಆಯುಷ್ಯವೇ ಒಂದು ದೊಡ್ಡ ಸಂಪತ್ತು. ಎಲ್ಲ ಸಂಪತ್ತನ್ನು ಕಳ್ಕೊಂಡ್ರೆ ಪುನಃ ಸಂಪಾದಿಸಲಿಕ್ಕಾಗ್ತದೆ, ಆಯುಷ್ಯವನ್ನು ಕಳ್ಕೊಂಡವನು ಪುನಃ ಸಂಪಾದಿಸಿಕೊಳ್ಳಿಕ್ಕೆ ಬರೋದಿಲ್ಲ. ಅದರಿಂದ ಅದು ಅಮೂಲ್ಯವಾದದ್ದು. ಆ ಎಚ್ಚರ ಇದ್ದು ಅವರು ಸಾರ್ಥಕಪಡಿಸಿಕೊಳ್ತಿದ್ದರು ಆಯುಷ್ಯವನ್ನು, ಒಂದೊಂದು ಕ್ಷಣವನ್ನು ಕೂಡ ಸಾರ್ಥಕಪಡಿಸಿಕೊಳ್ಳೋದು. ಅದರಿಂದ ನಾವು ನಮ್ಮ ಆಯುಷ್ಯವನ್ನು ಸದ್ವಿನಿಯೋಗ ಮಾಡಿಕೊಂಡು ಸಚ್ಚಿಂತನೆಯನ್ನು ಮಾಡದೆ ಹೋದರೆ, ಸತ್ಕರ್ತವ್ಯದಲ್ಲಿ ನಮ್ಮನ್ನು ವಿನಿಯೋಗಿಸಿಕೊಳ್ಳದೆ ಹೋದರೆ ಒಂದು ದಿನ ವ್ಯರ್ಥವಾಗಿ ನಮ್ಮ ಉಸಿರು ಎಳಿಬೇಕಾಗ್ತದೆ, ಕೊನೆಯ ಉಸಿರು ಎಳಿಬೇಕಾಗ್ತದೆ, ಯಾವ ಸಾಧನೆಯೂ ಇಲ್ಲದೆ. ಆದ್ದರಿಂದ ಈ ಅಪೂರ್ವವಾದದ್ದು ಆಯುಷ್ಯ, ಅದು ಬಹಳ ಶ್ರೇಷ್ಠವಾದದ್ದು. ಅದನ್ನು ಸ್ವಲ್ಪವೂ ವ್ಯರ್ಥ ಮಾಡಬಾರದು ಅನ್ನುವಂಥ ಎಚ್ಚರದಲ್ಲಿ ಅವನ ಸಾಧನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ ಮಾತ್ರ ಅವನ ಜನ್ಮ ಸಾರ್ಥಕ ಆಗ್ತದೆ. ಮಾನವೀಯತೆ ಅದು ವ್ಯರ್ಥವಾಗಿ ಕಳೆದು ಹೋಗುವುದಿಲ್ಲ. ಅದರಿಂದ ಆದಷ್ಟು ಸಮಯವನ್ನು ಸಾರ್ಥಕಪಡಿಸಿಕೊಳ್ಬೇಕು ಭಗವಂತನ ಚಿಂತನೆಯಿಂದ. ಭೋಗ ವಿಲಾಸದಲ್ಲಿ ಯಾರು ಎಷ್ಟು ಉತ್ತಮ ಮಟ್ಟದಲ್ಲಿ ಇರ್ಬೋದು, ಆದರೆ ಅದು ಮಾನವೀಯತೆಗೆ ಮಾನ ಅಲ್ಲ. ಮಾನವೀಯತೆಯನ್ನು ಉತ್ತಮ ಮಟ್ಟಕ್ಕೆ ಏರಿಸತಕ್ಕಂತಹ ಒಂದು ಅದರಿಂದ ಏರಿಸಲಿಕ್ಕೆ ಆಗೋದಿಲ್ಲ, ಉತ್ತಮ ಮಟ್ಟವನ್ನು ಏರಲಿಕ್ಕೆ ಆಗೋದಿಲ್ಲ. ಅವನು ಖಾಲಿ ಉಸಿರಾಡುವುದು ಮಾತ್ರ, ಜೀವಿಸುವುದು ಮಾತ್ರ, ಮನುಷ್ಯನಾಗಿ ಬದುಕುತ್ತಾ ಇದ್ದೇನೆ ಹೇಳಿದರೆ ಪ್ರಯೋಜನ ಇಲ್ಲ. ಯಾಕೆ ಹೇಳಿದರೆ ಮರಗಳು ಇತ್ತಿಂದ ಆಚೆಯಿಂದ ಈಚೆ ಹೋಗಲಿಕ್ಕಾಗೋದಿಲ್ಲ, ನಿತ್ತಲ್ಲೇನಿರ್ತವೆ, ಆದರೆ ಅವು ಕೂಡ ಬದುಕಿಕೊಂಡಿರ್ತವೆ. ಅದರಿಂದ ಮರದಿಂದ ನಮಗೇನು ವ್ಯತ್ಯಾಸ ಆಯಿತು? ಇನ್ನು ನರಿ ನಾಯಿಗಳು ಕೂಡ ಬದುಕುತ್ತವೆ,
ಅವು ಉಸಿರಾಡ್ತಾ ಇರ್ತವೆ. ಹೇಳ್ತಾರೆ, ಈ ಕಮ್ಮಾರ ತಿದಿಯನ್ನು ಒತ್ತುತ್ತಾನೆ, ಅದು ಕೂಡ ಶ್ವಾಸೋಚ್ಛ್ವಾಸ ಮಾಡಿದಾಗ್ತದೆ. ಹಾಗೆ ಖಾಲಿ ಉಸಿರಾಡುವುದು ಮಾತ್ರ ಜನ್ಮ ಸಾರ್ಥಕ್ಯಕ್ಕೆ ಕಾರಣ ಅಲ್ಲ. ಆ ಮಾನವೀಯತೆಯಿಂದ ಬದುಕಬೇಕು. ಅವನು ಭಗವಂತನ ಪ್ರಜ್ಞೆ ಉಳ್ಳವನಾಗಿ ಬದುಕಬೇಕು. ಭೋಗಕ್ಕಾಗಿಯೇ ಜೀವನವನ್ನು ವ್ಯರ್ಥ ಮಾಡತಕ್ಕವಂತೆ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಶಾಸ್ತ್ರ ನಿಂದೆ ಮಾಡ್ತದೆ. ನಾಯಿ, ಹೇಲು ಹಂದಿ ಅಂತ ಹಿಂದೆ, ಈಗ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಪಟ್ಟಣಗಳಲ್ಲೆಲ್ಲ ಅವು ಇದ್ದವು. ಹೊಲಸುಗಳನ್ನು ತಿನ್ನುವುದೇ ಅವುಗಳ ಆಹಾರ, ಗೊತ್ತಾಯ್ತಲ್ಲ. ಆದ್ದರಿಂದ ಏನನ್ನಾದರೂ ತಿಂದುಕೊಂಡು ಯಾವ ರೀತಿಯಲ್ಲಾದರೂ ಬದುಕೋದು ಹೇಳಿದರೆ ಅಂತಹ ಒಂದು ನೀಚ ಪ್ರಾಣಿಯ ಜನ್ಮಕ್ಕಿಂತಲೂ ಕಡೆಯಾದ ಜನ್ಮ ಮನುಷ್ಯನದ್ದಾಯಿತು, ಗೊತ್ತಾಯ್ತಾ. ಅಂತಹ ಜೀವನಕ್ಕೆ ಸಮಾನ ಆಯಿತು ಮನುಷ್ಯನ. ಅವನ ಮನುಷ್ಯತ್ವ ಯಾವ ರೀತಿಯಲ್ಲೂ ಅವನು ಬೆಳೆಸಿಕೊಂಡ ಹಾಗೆ ಆಗೋದಿಲ್ಲ. ಅದರಿಂದ ಉತ್ತಮವಾದ ಪ್ರಜ್ಞೆ ಅವನಿಗೆ, ಭಗವಂತನ ಪ್ರಜ್ಞೆ ಇದ್ದರೆ ಮಾತ್ರ ಅವನ ಜನ್ಮ ಸಾರ್ಥಕ. ಪ್ರಾಣಿಗಳು, ಹಂದಿಗಳೆಲ್ಲ ಏನು ಅಂದರೆ ವಿಡ್ವರಾಹ ಹೇಳ್ತಾರೆ, ಹೇಲು ಹಂದಿ ಅಂತೇಳಿ, ಗೊತ್ತಾ. ಅವುಗಳು ಏನು ಒಳ್ಳೆ ವಸ್ತು ಇದ್ದರೆ ಅದರ ಸಮೀಪಕ್ಕೆ ಹೋಗೋದಿಲ್ಲ, ಕೆಟ್ಟದ್ದನ್ನೇ ಅವುಗಳು ಸ್ವೀಕಾರ ಮಾಡೋದು. ಅದೇ ರೀತಿ ಮನುಷ್ಯ ಒಳ್ಳೆಯದನ್ನು ಸ್ವೀಕಾರ ಮಾಡುವುದನ್ನು ಬಿಟ್ಟು ಕೆಟ್ಟ ವಸ್ತುಗಳನ್ನೇ, ಕೆಟ್ಟ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸುವವನು, ಆ ರೀತಿಯ ಅವುಗಳ ರೀತಿಯ ನೀಚ ಜನ್ಮ ಅವನದ್ದು, ಆಯುಷ್ಯ ವ್ಯರ್ಥ, ನೀಚ ಜನ್ಮ ಅವನದ್ದಾಗ್ತದೆ ಅಂತೇಳಿ ಹೇಳಿ ಅವನನ್ನು ನಿಂದೆ ಮಾಡ್ತಾರೆ. ಒಂಟೆಗಳು ಮುಳ್ಳುಗಳನ್ನು ಕೂಡ ಮೇಯ್ತವೆ, ಆದರೆ ಅವುಗಳಿಗೆ ಹಿಂಸೆ ಆಗ್ತದೆ ಗೊತ್ತು, ಆದರೂ ತಿಂತಾ ಇರ್ತವೆ. ಹಾಗೆ ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅನ್ನುವ ಎಚ್ಚರ ಇಲ್ಲದೆ ಹೋದರೆ ಅಂತಹ ಪ್ರಾಣಿಗಳಿಗೆ ಸಮಾನವಾದ ಜನ್ಮ ನಮ್ಮದಾಗ್ತದೆ. ಜೀವನದಲ್ಲಿ ನೀತಿ, ಸದ್ಗುಣ, ಮಾನವೀಯ ಪ್ರಜ್ಞೆ ಮುಂತಾದ ಅತ್ಯಮೂಲ್ಯ ಸದ್ಗುಣಗಳು ಬೆಳಿಬೇಕಾದರೆ ಅದಕ್ಕೆ ಮೂಲ ಸೂತ್ರ ಭಗವದ್ಭಕ್ತಿ. ಆ ಭಕ್ತಿಯನ್ನೇ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು, ಆಗಲೇ ಉತ್ತಮ ಜೀವನ ಆಗೋದು. ಇಲ್ಲದೆ ಹೋದರೆ ಅವನು ಮನುಷ್ಯನ ಶರೀರವುಳ್ಳ ಪ್ರಾಣಿ ಅನ್ನಿಸ್ತಾನೆ ವಿನಃ ಮನುಷ್ಯನೆನಿಸುವುದಿಲ್ಲ. ಅಂದ ಒಂದು ದೃಷ್ಟಿಯಲ್ಲಿ ನೋಡಲಿಕ್ಕೆ ಹೋದರೆ ಮನುಷ್ಯ ಪಶುಗಳಿಂದೂ ಕೂಡ ಕೆಳಮಟ್ಟದಲ್ಲಿದ್ದಾನೆ. ಏಕೆ ಹೇಳಿದರೆ, ಪಶುಗಳಿಗೆ ತಮ್ಮ ಯಜಮಾನ ಬಂದ ಕೂಡಲೇ ಅವುಗಳು ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತವೆ. ಬೆಕ್ಕು, ನೀವು ಯಾವಾಗಲೂ ಅವಕ್ಕೆ ತಿನ್ನಲಿಕ್ಕೆ ಎಲ್ಲ ಹಾಕ್ತಾ ಇರ್ತೀರಿ, ನನಗೆ ತಿನ್ನಲಿಕ್ಕೆ ಹಾಕುವವನು ಅಂತ ಅಭಿಮಾನ ಇರ್ತದೆ. ಬಂದು ನಮ್ಮ ಕಾಲಿಗೆ ತಮ್ಮ ಮೈಯನ್ನು ಒರೆಸ್ತವೆ, ಅಂದರೆ ಕೃತಜ್ಞತೆಯನ್ನು ಆ ರೀತಿಯಲ್ಲಿ ಅರ್ಪಣೆ ಮಾಡ್ತವೆ. ನಾಯಿ ಯಾವತ್ತೂ ನನಗೆ ತಿನ್ನಲಿಕ್ಕೆ ಹಾಕುವವನು ಅಂತ ಬಾಲ ಆಡಿಸ್ತದೆ. ಅವನು ಬಂದ ಕೂಡಲೇ ನಿನ್ನ ಪರಿಚಯ ಉಂಟು ನನಗೆ ಯಾವಾಗಲೂ ತಿನ್ನಲಿಕ್ಕೆ ಹಾಕ್ತಾ ಇರುವೋ ನೀನು ಅಂತ ತನಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾಯಿರ್ತಾನೆ. ಹಾಗೆಯೇ ದನಗಳು ಎಷ್ಟು ಅವುಗಳು ಹುಲ್ಲೆಲ್ಲ ಹಾಕಿ ಪೋಷಣೆ ಮಾಡುವವನು ಬಂದ ಕೂಡಲೇ ಅಂಬಾ ಅಂತ ಕೂಗ್ತದೆ, ಅಂದರೆ ಕೃತಜ್ಞತೆಯನ್ನು ಮಾಡ್ತೇನೆ. ಈ ಕೃತಜ್ಞತೆಯನ್ನು ಕೂಡ ಮನುಷ್ಯನಾದವನು ಅರ್ಪಿಸ್ತಿಲ್ಲ. ಎಲ್ಲವನ್ನೂ ಕೂಡ ಭಗವಂತನಿಂದ ಹೊಂದುತ್ತಾನೆ. ತನ್ನೆಲ್ಲ ಜೀವನಕ್ಕೆ ಕಾರಣನಾದ ಭಗವಂತನನ್ನು ಕೃಷ್ಣಾಂತ ಒಮ್ಮೆ ಕರೆಯುವಂತಹ, ಒಳ್ಳೆ ಸ್ಮರಿಸಬೇಕು ಅನ್ನುವಂತಹ ಬುದ್ಧಿ ಮನುಷ್ಯನಿಗಿರುವುದಿಲ್ಲ. ಆದ್ದರಿಂದ ಪಶುಗಳಿಂದಲೂ ಕೀಳಾದ ಜೀವನ ಭಗವಂತನ ಪ್ರಜ್ಞೆ ಇಲ್ಲದ ಮನುಷ್ಯನದ್ದು ಅಂತೇಳಿ ಹೇಳಿ ನಿಂದೆ ಮಾಡ್ತಾರೆ. ಮನುಷ್ಯನಿಗೆ ಹೃದಯ ಶುದ್ಧ ಬೇಕು. ಕೆಲವರೆಲ್ಲ ಕೇಳ್ತಾರೆ, ಯಾವತ್ತೂ ದೇವರ ಪೂಜೆ ಮಾಡೋದು, ಅವನನ್ನು ಧ್ಯಾನ ಮಾಡೋದು ಎಲ್ಲ ಯಾಕೆ ಬೇಕು, ದಿನ ಯಾಕೆ ಮಾಡಬೇಕು ಅದನ್ನು ಅಂತ ಆಕ್ಷೇಪ ಮಾಡ್ತಾರೆ. ಅವರ ಬಗ್ಗೆ ನಾವೊಂದು ಪ್ರಶ್ನೆ ಮಾಡಬೇಕು ಅವ್ರ ಹತ್ರ. ಏನಿದ್ರೆ, ದಿನಾ ಸ್ನಾನ ಮಾಡ್ತೀರಿ, ಮೈ ಕಾಲೆಲ್ಲ ತೊಳ್ಕೊಳ್ತೀರಿ, ಕೈ ಕಾಲು ತೊಳಿತೀರಿ, ಎಷ್ಟು ಸಲ ತೊಳಿತಾ ಇರ್ತೀರಿ ನೀವು, ಯಾಕೆ? ಸ್ನಾನ ಮಾಡದೆ ಹೋದರೆ ಮೈಯೆಲ್ಲ ನಾತ ಬರಲಿಕ್ಕೆ ಶುರು ಆಗ್ತದೆ, ಹತ್ತಿರ ಯಾರು ಬರೋದಿಲ್ಲ, ಮುಗಿ ಕೈ ಇಡಬೇಕಾಗ್ತದೆ. ಅದನ್ನು ಬಾಹ್ಯ ಮಲವನ್ನು ತೊಳೆದುಕೊಂಡು ಪರಿಶುದ್ಧವಾಗಿರುವುದಕ್ಕೋಸ್ಕರ ನಾವು ನಿತ್ಯ ಸ್ನಾನ ಮಾಡಬೇಕು ಅಂತೇಳಿ ನೀವು ಹೇಳೋದಾಗಿದ್ದರೆ, ಹಾಗೆ ಹೊರಗಿನ ಶುದ್ಧಿಗೆ ನೀವು ಸ್ನಾನವನ್ನು ಮಾಡಿ ಹೇಗೆ ನಿರ್ಮಲವಾಗಿರ್ತೀರಿ, ಹಾಗೆಯೇ ಒಳಗಿನ ಶುದ್ಧಿಯೂ ಕೂಡ ಅಗತ್ಯ. ಅಂತರಂಗದಲ್ಲಿಯೂ ಕೂಡ ಕೊಳೆ ಇರ್ತದೆ. ಅದು ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದೆಲ್ಲ ನಮ್ಮ ಹೃದಯದಲ್ಲಿರುವ ಕಶ್ಮಲ. ಇದನ್ನು ನಾವು ತೊಳಿಬೇಕು. ತೊಳೆದೇ ಇದ್ದರೆ ನಾವು ಕೆಟ್ಟವರಾಗ್ತೇವೆ. ಅದನ್ನು ತೊಳಿಲಿಕ್ಕೆ ಇರತಕ್ಕಂತಹ ಹಾದಿ ಏನಂದರೆ ಭಗವಂತನ ಕಥಾಶ್ರವಣ. ಭಗವಂತನ ಬಗ್ಗೆ ನೀವು ಅವನ ಮಹಿಮೆಯನ್ನು ಶ್ರವಣ ಮಾಡಿದಾಗ ಏನು ಆನಂದ ಬಾಷ್ಪ ಸುರಿತದೆ ಕಣ್ಣಿನಲ್ಲಿ. ಕೇಳುವಾಗ ಅಷ್ಟು ಸಂತೋಷ ಆಗ್ತದೆ, ಆನಂದ ಬಾಷ್ಪ ಕಣ್ಣಿನಲ್ಲಿ ಸುರಿತದೆ. ಇದೇನು ಒಳಗಿನ ಕೊಳೆಯನ್ನು
ತೊಳೆದು ತೆಗಲಿಕ್ಕಿರತಕ್ಕಂತಹ ಒಂದು ದೊಡ್ಡ ಸಾಧನ ಅಂದರೆ ಭಗವಂತನ ಕಥಾಶ್ರವಣ. ಇದನ್ನು ಕೇಳುವುದರಿಂದ ನಾವು ಒಳಗಿನ ಕೊಳೆಗಳನ್ನೆಲ್ಲ ದೂರ ಮಾಡಿಕೊಂಡು ಆಗ್ತದೆ. ಹಾಗಾದರೆ ಭಗವಂತನ ಧ್ಯಾನ, ಅವನ ಕಥಾಶ್ರವಣ ಯಾಕೆ ಹೇಳಿದರೆ ಒಳಗಿನ ಕೊಳೆ ತೊಳಿಬೇಕು. ಒಳಗಿನ ಕೊಳೆಯನ್ನು ನಾವು ತೊಳ್ಕೊಂಡೆವು ಅಂತೇಳಿ ಹೇಳಿದರೆ ಮುಖ ನಿರ್ಮಲ ಆಗ್ತದೆ, ಒಳ್ಳೆ ತೇಜಸ್ಸು ಬರ್ತದೆ. ಕೊಳೆ ಇರುವಾಗ ಕಪ್ಪು ಕಟ್ಟಿರ್ತದೆ ಮುಖ, ಕೊಳೆಯೆಲ್ಲ ತಿಳಿಸ್ತದೆ. ಕಾಮ ಕ್ರೋಧಾದಿಗಳು ಒಳಗೆ ಇದ್ದರೆ ಮುಖದಲ್ಲಿ ಅದು ವ್ಯಕ್ತ ಆಗ್ತದೆ. ಅದೆಲ್ಲ ಹೋಯಿತು, ನಿರ್ಮಲವಾಯಿತು ಭಗವಂತನ ಕಥೆಯಿಂದ, ಕಥಾಶ್ರವಣದಿಂದ ಹೇಳಿದರೆ ಮುಖದಲ್ಲಿ ಒಳ್ಳೆಯ ಉಲ್ಲಾಸ ಬರ್ತದೆ. ಹಾಗಾದರೆ ಆ ಕೊಳೆಯನ್ನು ತೊಳಿಲಿಕ್ಕಾಗಿ ಈ ಧ್ಯಾನ, ಭಗವಂತನ ಪ್ರಿಯವಾದ ಕೆಲಸ, ಪೂಜೆ ಇದೆಲ್ಲ ಅದಕ್ಕೋಸ್ಕರ ಬೇಕು ಅಂತ. ಹೇಗೆ ಬಾಹ್ಯ ಶುದ್ಧಿಗೆ ನಿತ್ಯ ಸ್ನಾನ ಮಾಡ್ತೇವೋ ಹಾಗೆ ಅಂತರಂಗ ಶುದ್ಧಿಗೂ ಕೂಡ ಭಗವಂತನ ಕಥಾಶ್ರವಣ ಅದು ನಮ್ಮ ಅಂತರಂಗವನ್ನು ಶುದ್ಧಿಗೊಳಿಸ್ತದೆ. ಯಾರ ಮನಸ್ಸು ಭಗವಂತನ ಕಥೆ ಕೇಳಿ ಕರಗುವುದಿಲ್ಲವೋ ಅದು ಮನಸ್ಸಲ್ಲ, ಅದು ಕಲ್ಲು ಹೃದಯವನದ್ದು. ಹಾಗೆ ಹೃದಯ ಕಲ್ಲಾಗಬಾರದು, ಕಬ್ಬಿಣ ಆಗಬಾರದು, ಕನ್ನಡಿ ಆಗಬೇಕು. ಕನ್ನಡಿಯಲ್ಲಿ ಕೊಳೆ ಇದ್ದರೆ ಎಷ್ಟೇ ಕೊಳೆ ಇರಲಿ, ನೀರು ಹಾಕಿ ತೊಳೆದಾಗ ಎಲ್ಲ ನಿರ್ಮಲಾಗಿ ಶುದ್ಧವಾಗಿ ನಮ್ಮ ಮುಖ ಪ್ರತಿಫಲಿಸ್ತದೆ. ಹೇಗೋ ಹಾಗೆಯೇ ಭಗವಂತನ ಒಂದು ಕಥಾಶ್ರವಣ ಮಾಡೋದರಿಂದ ಒಳಗಿರತಕ್ಕಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲವೂ ಕೂಡ ದೂರ ಆಗಿ ನಿರ್ಮಲ ಆಗ್ತಾನೆ. ಆ ಮಕ್ಕಳ ಮುಖ ನೋಡಿ ನೀವು, ಚಿಕ್ಕ ಮಕ್ಕಳ ಮುಖ ನೋಡುವಾಗ ಯಾರಿಗಾದರೂ ಅವರ ಮಕ್ಕಳನ್ನು ಮುದ್ದು ಮಾಡುವ ಅಂತ ಕಾಣ್ತದೆ. ಯಾಕೆ ಹೇಳಿದರೆ ಆ ರೀತಿಯ ತೇಜಸ್ಸು ಆ ಮಕ್ಕಳ ಮುಖದಲ್ಲಿ ಹೇಗೆ ಬರ್ತದೆ ಹೇಳಿದರೆ, ಆ ಮಕ್ಕಳ ಮನಸ್ಸಿನಲ್ಲಿ ಯಾವ ಕಶ್ಮಲ ಇಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಯಾವುದೂ ಇಲ್ಲದೇ ಇರೋದಿಲ್ಲ. ಮುಖ ನೋಡುವಾಗ ಅಷ್ಟು ಸಂತೋಷ ಆಗ್ತದೆ. ನೋಡಿ, ಮಕ್ಕಳನ್ನು ನೋಡಿ ಶತ್ರುವು ಕೂಡ ಅವನು ಸಂತೋಷ ಪಡ್ತಾನೆ, ಅಸೂಯೆ ಪಡೋದಿಲ್ಲ. ಹಾಗೆ ಅಂತಹ ತೇಜಸ್ಸು ಬರಲಿಕ್ಕೆ ಕಾರಣ ಆ ಕಶ್ಮಲ ಇಲ್ಲದೇ ಇರುವುದರಿಂದ. ನಮ್ಮಲ್ಲೆಲ್ಲ ಕಶ್ಮಲ ತುಂಬಿರ್ತದೆ, ಅದರ ಮುಖದಲ್ಲಿ ಅದು ಪ್ರತಿಫಲಿಸ್ತದೆ. ಅದರಿಂದ ಅಂತಹ ಆ ಕಶ್ಮಲವನ್ನು ತೊಳೆದುಕೊಳ್ಳಲಿಕ್ಕೆ ಇರತಕ್ಕಂತಹ ಮಾರ್ಗ ಹೇಳಿದರೆ ಇದು ಬಹಳ ಭಗವಂತನ ಪ್ರಜ್ಞೆ, ಅವನಲ್ಲಿ ಭಕ್ತಿ, ಅವನು ಮಾಡಿದ ಉಪಕಾರದ ಸ್ಮರಣೆ. ಇದು ನಮ್ಮನ್ನು ಆ ನಿರಂತರ ಅವನ ಬಗ್ಗೆ ಶ್ರವಣ ಮಾಡೋದ್ರಿಂದ ಇದನ್ನು ಆ ದೋಷಗಳನ್ನೆಲ್ಲ, ಕಶ್ಮಲಗಳನ್ನೆಲ್ಲ ದೂರ ಮಾಡಿಕೊಂಡು ನಿರ್ಮಲ ಆಗಬಹುದು. ಶಾಸ್ತ್ರ ಹೇಳ್ತದೆ, ಹರಿಕತೆ ಕೇಳದವನ ಕಿವಿ ಉಂಟಲ್ವ, ಅದು ಚೇಳು ಹಾವು ತುಂಬಿದ ಗವಿ ಇದ್ದ ಹಾಗೆ ಅಂತ ಹೇಳಿ ಕಿವಿಯನ್ನು, ಅದು ಯಾವ ಕಿವಿ ಭಗವಂತನ ಕೇಳುವುದಿಲ್ವ ಅದು ವಿದ್ದು ಪ್ರಯೋಜನ ಇಲ್ಲ, ಅವು ಚೇಳು ಹಾವುಗಳಿರುವ ಗವಿಯ ಹಾಗೆ ಅಂತೇಳಿ ನಿಂದೆ ಮಾಡ್ತಾರೆ. ಆಮೇಲೆ ಹರಿಯನ್ನು ಹೊಗಳದ ನಾಲಿಗೆ ಉಂಟಲ್ಲ, ಅದು ಮಳೆಗಾಲದಲ್ಲಿ ಕಪ್ಪೆ ಒಟಗುಟ್ಟುವ ನಾಲಿಗೆ ಅಂತ, ಪ್ರಯೋಜನ ಇಲ್ಲ. ಭಗವಂತನ ಸ್ತೋತ್ರ ಮಾಡೋದು ನಾಲಿ ಉಪಯೋಗ ಇಲ್ಲ. ಹಾಗೆ ಹರಿಗೆ ಯಾರ ಶಿರ ಹರಿಗೆ ನಮಿಸುವುದಿಲ್ಲೋ ಅದು ಕುತ್ತಿಗೆಯ ಮೇಲೆ ಇಟ್ಟ ಭಾರ ಅಂತೇಳಿ ನಿಂದೆ ಮಾಡ್ತಾರೆ. ಹರಿಯ ಸೃಷ್ಟಿಯನ್ನು ನೋಡಿ ಅವನ ಮಹಿಮೆಯನ್ನು ಗುರುತಿಸಿಕೊಳ್ಳದಿದ್ದವನಲ್ಲ, ಅವನ ಕಣ್ಣು ಅದು ಕೇವಲ ನವಿಲುಗರಿಯ ಕಣ್ಣಿನ ಹಾಗೆ ಅಂತ. ನವಿಲುಗರಿಯ ಕಣ್ಣಿನಲ್ಲಿ ನೋಡ್ಲಿಕ್ಕೆ ಬರ್ತದೆ, ಹಾಗೆ ನಮಗೆ ನೋಡಲಿಕ್ಕೆ ಬರೋದಿಲ್ಲ ಅಂತ. ಹೀಗೆ ಹರಿಯ ಮಂದಿರಕ್ಕೆ ಸಾಗದ ಕಾಲು ಅದು ಜಡಮರದ ಕಾಲು ಅಂತೇಳಿ ಹೇಳ್ತಾರೆ. ಅಂದರೆ ಹೀಗೆ ಇಂದ್ರಿಯಗಳು ಭಗವಂತ ಅನುಗ್ರಹಿಸಿದ್ದನ್ನು, ಅವುಗಳನ್ನು ಅವನನ್ನು ತಿಳಿಲಿಕ್ಕೆ, ಅವನನ್ನು ಕೇಳಲಿಕ್ಕೆ, ಅವನನ್ನು ಕೊಂಡಾಡಲಿಕ್ಕೆ, ಅವನನ್ನು ನಮಿಸಲಿಕ್ಕೆ ಯಾವಾಗ ಅದು ಉಪಯೋಗ ಆಗ್ತದ ಆಗಲೇ ಅದು ಸಾರ್ಥಕ ಆಗ್ತದೆ ವಿನಃ ಇಲ್ಲದಿದ್ದರೆ ಅದೆಲ್ಲವೂ ಕೂಡ ವ್ಯರ್ಥವಾಗಿ ಬರ್ತದೆ. ಅಂಥ ಏನು ಭಗವಂತನ ಕಥಾಶ್ರವಣ, ಆಮೇಲೆ ಅವನ ರೂಪದ ದರ್ಶನ, ಅವನ ಮೂರ್ತಿಯ ದರ್ಶನ, ಅವನಿಗೆ ನಮಸ್ಕಾರ ಮಾಡೋದು, ಅವನ ಸ್ಮರಣೆ, ಅವನ ಪೂಜೆ ಮಾಡೋದು ಎಲ್ಲವೂ ಕೂಡ ಇದರಿಂದ ಎಲ್ಲ ಅನಿಷ್ಟಕ್ಕೆ ಮೂಲ ಕಾರಣವಾಗಿರತಕ್ಕಂಥ ಪಾಪಗಳನ್ನು ಅವನು ಕಳೆದುಕೊಳ್ತಾನೆ. ಎಲ್ಲದರಿಂದ ಎಲ್ಲ ಅನಿಷ್ಟಕ್ಕೆ ಮೂಲ ಕಾರಣವಾದ ಪಾಪವು ಪರಿಹಾರ ಆಗ್ತದೆ ಅಂದರೆ ಅಂತಹ ಭಗವಂತನಿಗೆ ನಮೋ ನಮಃ ಅಂತ ಶುಕಾಚಾರ್ಯರು ಭಕ್ತಿಯಿಂದ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದಾರೆ. ಅಂತಹ ಭಗವಂತನ ಆ ಕೀರ್ತನ ಶ್ರವಣಕ್ಕೆ ಅಷ್ಟು ಮಹತ್ವ, ಕೀರ್ತನೆ ಮಾಡೋದಕ್ಕೆ, ಶ್ರವಣ ಮಾಡೋದಕ್ಕೆ ಅಷ್ಟು ಮಹತ್ವವನ್ನು ಹೇಳ್ತಾರೆ. ಆದ್ದರಿಂದ ನಮ್ಮ ಜೀವನದ ಪ್ರತಿಯೊಂದು ಕರ್ತವ್ಯ ಕೂಡ ಭಗವಂತನ ಪೂಜೆ ಆಗುವ ಹಾಗೆ ದೇವರ ಅನುಗ್ರಹ ಮಾಡಲಿ ಅಂತೇಳಿ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.